Hi Makle, welcome to 10 Power 100 Math class. So ಈ ವಿಡಿಯೋದಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ಪಾಸಿಬಲ್ ಕ್ವಶನ್ಸ್ ಫಾರ್ ಕ್ವಶನ್ ನಂಬರ್ 35 ಆಯ್ತಾ. ಸೊ ಇದು ಒನ್ ಆಫ್ ದ ಲೈಕ್ ತುಂಬಾ ಈಸಿ ಕಾನ್ಸೆಪ್ಟ್ ಕಂಡ್ರು, ಯಾಕಂದ್ರೆ ಇದರಲ್ಲಿ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಯಾವ ವಿಧದಲ್ಲಿ ಕ್ವಶನ್ಸ್ ಬರುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದ್ರೆ ಲೈಕ್ ಆಲ್ಮೋಸ್ಟ್ 6 to 7 ಕ್ವಶನ್ಸ್ ಇದೆ ಮಕ್ಕಳೇ. ಓಕೆ, ನಾನು ರೆಫರ್ ಮಾಡುವಾಗ ಲೈಕ್ ಎಲ್ಲ ಮಾಡೆಲ್ ಪೇಪರ್ಸ್ ಆ್ಯಂಡ್ ನಿಮ್ಮ ಕ್ವಶನ್ ಬ್ಯಾಂಕ್ ನೋಡ್ತಾ ಇದ್ದೆ. 3 ಮಾರ್ಕರ್ಸ್ಗೆ ಈ ಚಾಪ್ಟರ್ ಅಲ್ಲಿ ಆಕ್ಚುಲಿ ಇದು ವೆಕ್ಟರ್ಸ್ ಇಂದ ಆಗಿರೋದ್ರಿಂದ ವೆಕ್ಟರ್ಸ್ ಅಲ್ಲಿ 3 ಮಾರ್ಕರ್ಸ್ಗೆ ಜಾಸ್ತಿ ಕಂಟೆಂಟ್ ಇಲ್ಲ ಆಯ್ತಾ. ಸೊ ಈಸಿಯಾಗಿ ನೀವು 3 ಮಾರ್ಕರ್ಸ್ ತಗೊಳ್ಬಹುದು. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಲೈಕ್ ಬೆಸ್ಟ್ ಕ್ವಶನ್ ಫಾರ್ ಯು ಟು ಅಟೆಂಡ್ ಮಕ್ಕಳೇ. ಓಕೆ, ತುಂಬಾ ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಸೊ ದಟ್ ಯು ಗೆಟ್ ಕಂಪ್ಲೀಟ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಕಾನ್ಸೆಪ್ಟ್, ಸೊ ದಟ್ ಯು ಕ್ಯಾನ್ ಈಸಿಲಿ ಸ್ಕೋರ್ 3 out of 3 in this. Okay na? So and also your support makle. Okay, so without your support it is like nothing control. So that's why, so if you are watching my video for the first time, so please subscribe to my channel, and for all the other mathematical concepts, so just follow my channel. Okay, so let's start the class. So as I said earlier, idu question number 35 is purely from vectors, right? So idalli ಸ್ವಲ್ಪ questions na ತಗೊಂಡಿದ್ದೀನಿ and ಎಲ್ಲಾನು like in depth ಆಗಿ explain ಮಾಡ್ತೀನಿ, so that ನಿಮಗೂ examination ಅಲ್ಲಿ easy ಆಗಬೇಕು. Okay na? So let's see the first question. So first question, ಇದು ನಿಮಗೆ ಸೆಕ್ಷನ್ ಫಾರ್ಮುಲಾ ಕರೆಕ್ಟಾ. ಸೊ ಸೆಕ್ಷನ್ ಫಾರ್ಮುಲಾ ಪ್ರೂವ್ ದಟ್ ಇಟ್ ಇಸ್ ಇಂಟರ್ನಲಿ ಎಕ್ಸ್ಟರ್ನಲಿ ಆ ಕಂಡೀಷನ್ಸ್, ಬಟ್ ಇಂಟರ್ನಲಿ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ನಿಮ್ದು ಎಕ್ಸ್ಟರ್ನಲಿ ಯಾವುದು ಕೇಳಿಲ್ಲ, ಬಟ್ ಇಂಟರ್ನಲಿ ಮಾತ್ರ ಕೇಳಿರೋದು. ಸೊ ಲೆಟ್ಸ್ ಡಿರೈವ್ ದಿಸ್. ಸೊ ಇದನ್ನ ಮಾಡ್ಬೇಕಂದ್ರೆ ಸೊ ಫಸ್ಟ್ ಡಯಾಗ್ರಾಮ್ ಬರೀಬೇಕು ಮಕ್ಕಳೇ. ಓಕೆ, ಸೊ ಫಸ್ಟ್ ಬಂದು ಓಕೆನಾ. ಸೊ ದೆನ್ ವಿಲ್ ಜಾಯಿನ್ ದೀಸ್ ಟು. ಸೊ ಇಫ್ ಯು ಜಾಯಿನ್ ದೀಸ್ ಟು ವಿ ಗೆಟ್ ಇ ವೆಕ್ಟರ್. ಓಕೆ, ಈ ತರ ಒಂದು ತಗೊಳ್ಳಿ. And then mention, okay, we have to take one middle point. This is the line which divides these two aita. So this is how we have to draw, and ivaga mention mani points nalla. So this is point O. So this is point O, this is point A tagoli, and this is point B tagoli makle. Okay, and this is will take R makle. So this is the point where it divides the line AB into vector AB into two parts ಆಯ್ತಾ. in the ratio m:n. so ಇದು ಬರಬೇಕು m:n, and OA ವೆಕ್ಟರ್ ನ ವೆಕ್ಟರ್ A ಅಂತ ತಗೊಳ್ಳೋಣ. ಸೊ OA ವೆಕ್ಟರ್ ಇಸ್ ಪೊಸಿಷನ್ ವೆಕ್ಟರ್ A ವೇ, ನೆಕ್ಸ್ಟ್ ಇದು B ಅಂಡ್ ಇದು ವೆಕ್ಟರ್ R ಅಂತ ತಗೊಳ್ತೀನಿ ಆಯ್ತಾ. ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಬರೀಬೇಕು. ನಿಮ್ಮ ಏನು ಆನ್ಸರ್ಸ್ ಬರೀತೀರಾ ಅದರಲ್ಲಿ ಇದ್ರ ಬಗ್ಗೆ ಬರೀರಿ. ಅಂಡ್ ಲುಕ್ ಅಟ್ ದಿಸ್. ಸೊ ಒನ್ ಆಫ್ ದ ಪ್ಯಾಟರ್ನ್ ಯು ಹ್ಯಾವ್ ಟು ಫಾಲೋ ಆಯ್ತಾ. ಸೊ ಲಿಟಲ್ ಬಿಟ್ ಒಂದೆರಡು ಲೈನ್ ಬರೋದೇ ಸಾಕು ಇದಕ್ಕೆ, ಇದ್ರದ್ದು ಎಕ್ಸ್ಪ್ಲನೇಷನ್. Okay, let vector A and vector OB, vector OA and vector OB are the position vectors with vectors vector A and vector B, and R is the points. ಸುಮ್ಮನೆ ಆ ಥರ ಏನೋ ಒಂದು ಎರಡು ಮೂರು ಲೈನ್ ಬರೀರಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸೊ ಯು ಕ್ಯಾನ್ ರೆಫರ್ ಟು ದ್ಯಾಟ್ ಆಯ್ತಾ. ಸೊ ಇಲ್ಲಿ ನೋಡಿ, ಈ ಪಾಯಿಂಟ್ ವೆಕ್ಟರ್ ಓ ಆರ್ ಇದೆಲ್ಲ, ಓ ಆರ್ ಆಕ್ಚುಲಿ ಡಿವೈಡಿಂಗ್ ಎ ಬಿ ಇಂಟು ಟೂ ರೇಷಿಯೋ, ಕರೆಕ್ಟ್. ಸೊ ಟೂ ಪಾರ್ಟ್ಸ್, ದಟ್ ಈಸ್ m:n ರೇಷಿಯೋ. ಸೊ ಇನ್ ದಿಸ್ ಕೇಸ್ ಐ ವಿಲ್ ರೈಟ್ ಇನ್ ದಿಸ್ ಫಾರ್ಮೆಟ್ ಮಕ್ಕಳೇ. ಓಕೆ, AR by vector AR by RB, right? Vector AR by RB is equal to m:n. It is divided in the ratio of m:n, correct? m:n. So AR ಮತ್ತೆ RB ಹಿಂಗೆ ತಗೊಳ್ಳಿ ಆಯ್ತಾ. ಸೊ ಡೈರೆಕ್ಷನ್ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ n into AR is equal to m into RB, m into RB. ಓಕೆ, ಇವಾಗ ನಮಗೆ ಈ ಪೊಸಿಷನ್ ವೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. AR ಕ್ಯಾನ್ ಬಿ ಟೇಕನ್ ಆಸ್ n into ಇದು OR minus OA ಮಕ್ಕಳೇ. ಓಕೆ, ಸೆಕೆಂಡ್ ಮೈನಸ್ ಫಸ್ಟ್, OR minus OA is equal to m into ಇದು OB minus OR, OB minus OR. ಅರ್ಥ ಆಯ್ತಾ. ಸೊ ಇದ್ರದ್ದು ಪೊಸಿಷನ್ ವೆಕ್ಟರ್ಸ್ ಏನು, ವೆಕ್ಟರ್ ಎ OA ಅಂದರೆ, ಸೊ OA ಅಂದರೆ ವೆಕ್ಟರ್ ಎ, ವೆಕ್ಟರ್ ಎ, OB ಅಂದರೆ ವೆಕ್ಟರ್ ಬಿ, ಅಂಡ್ OR ಅಂದರೆ ವೆಕ್ಟರ್ ಆರ್ ಅಲ್ವಾ. ಸೊ ಎಲ್ಲನೂ ರೀಪ್ಲೇಸ್ ಮಾಡೋಣ ಇಲ್ಲಿ. ಸೊ ಎನ್ ಇಂಟು OR ಅಂದರೆ ಇಟ್ಸ್ ವೆಕ್ಟರ್ ಆರ್ ಅಲ್ವಾ. ಸೊ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಎಮ್ ಇಂಟು OB ಅಂದರೆ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್. ಸೊ ಇವಾಗ ಮಲ್ಟಿಪ್ಲೈ ಮಾಡೋಣ ಒಳಗಡೆ. ಸೊ ವಿ ಗೆಟ್ NR ಮೈನಸ್ NA ಇಸ್ ಈಕ್ವಲ್ ಟು MB ಮೈನಸ್ MR. ಐ ಹೋಪ್ ಇದು ಇಲ್ಲಿ ತನಕ ಅರ್ಥ ಆಗಿದೆ. ನೆಕ್ಸ್ಟ್ ಈ ನೋಡಿ, ಇಲ್ಲಿ MR ಮತ್ತೆ NR ಇದೆ, ಅದನ್ನೆರಡು ಒಟ್ಟಿಗೆ ಬರೋಣ, ಉಳಿದಿದ್ದನ್ನೆಲ್ಲ ಒಟ್ಟಿಗೆ ಬರೋಣ ಆಯ್ತಾ. ಸೊ ಇಫ್ ಐ ಟೇಕ್ NR ಆರ್ ಟುಗೆದರ್ ಪ್ಲಸ್ MR ಇಸ್ ಈಕ್ವಲ್ ಟು NR ಪ್ಲಸ್ MR ಇಸ್ ಈಕ್ವಲ್ ಟು MB ಪ್ಲಸ್ NA, ಕರೆಕ್ಟಾ. ಸೊ MB ಪ್ಲಸ್ NA. ಓಕೆ, ನಾವಿಲ್ಲಿ ಆರ್ ಕಾಮನ್ ತಗೊಂಡ್ರೆ, ಆರ್ ವೆಕ್ಟರ್ ಕಾಮನ್ ತಗೊಂಡ್ರೆ ಇಲ್ಲಿ M ಪ್ಲಸ್ N ಉಳ್ಕೊಳ್ತು, ಇಸ್ ಈಕ್ವಲ್ ಟು MB ಪ್ಲಸ್ NA. And what is vector R makle? Vector R is equal to MB plus NA whole divided by
m plus n. So this is the formula that we have to prove. Okay, and we have got it already. So ಇಷ್ಟು ಮಾಡಿದ್ರೆ ಸಾಕು. ಓಕೆ, ರಿಮೆಂಬರ್ ಇದು ಮೇನ್ ಆಗಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಕಂಟ್ರೋಲ್. ಸೊ ಮೇಜರ್ ಆಗಿ ಎ ಆರ್ ಬೈ ಆರ್ ಕ್ಯೂ. ಓಕೆ, ಎ ಆರ್ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಎಮ್ ಎಸ್ ಟು ಎನ್ ಅಂತ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅಂಡ್ ಎ ಆರ್ ಅಂದ್ರೆ ಇಟ್ ಇಸ್ ಓ ಆರ್ ಮೈನಸ್ ಓ ಎ, ಸೆಕೆಂಡ್ ವೆಕ್ಟರ್ ಮೈನಸ್ ಫಸ್ಟ್ ವೆಕ್ಟರ್. ಇದು ಪೊಸಿಷನ್ ವೆಕ್ಟರ್ಸ್ ರೈಟ್. ಸೊ ಒ ಬಿ ಮೈನಸ್ ಓ ಆರ್, ಇದು ಆರ್ ಬಿ ಅಂದ್ರೆ ಒ ಬಿ ಮೈನಸ್ ಓ ಆರ್ ಅಂತ ಮಾಡಿ. ಇಫ್ ಯು ಫಾಲೋ ದಿಸ್ ಸ್ಟೆಪ್ಸ್ ಯು ವಿಲ್ ಈಸಿಲಿ ಗೆಟ್ 3 marks from this. ಓಕೆನಾ, ನೆಕ್ಸ್ಟ್ ಕ್ವಶನ್. So next question, find the unit vector perpendicular to each of the vector a plus b and a minus b. Okay, okay, ಇದು ನಿಮಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ a plus b and a minus b ಮಾಡಿ, ಅದಕ್ಕೆ at least 1 mark ಸಿಗುತ್ತೆ. Okay, so this is a and b ಮಕ್ಕಳೇ. So let's do a plus b. So a plus b is equal to I plus I 2i ಅಲ್ಲ, 2i cap plus 3j cap plus 4k cap. So a plus b ಮಾಡಿದೆ. ಓಕೆನಾ, ನೆಕ್ಸ್ಟ್ ಎ ಮೈನಸ್ ಬಿನೂ ಕೂಡ ಮಾಡಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಐ ಮೈನಸ್ ಐ. ಐ ಮೈನಸ್ ಅಂದರೆ 0i ಕ್ಯಾಪ್ ರೈಟ್. ನೆಕ್ಸ್ಟ್ 1 minus 2, 1 minus 2 ಅಂದರೆ ಮೈನಸ್ ಜೆ ಕ್ಯಾಪ್. ನೆಕ್ಸ್ಟ್ 1 minus 3 ಅಂದರೆ ಮೈನಸ್ 2k ಕ್ಯಾಪ್, ಕರೆಕ್ಟ್ ಅಲ್ಲ? ಸೊ 1 0 1 minus 2 and 1 minus 3, minus 2. ಸೊ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ ಮಾಡಾದ್ಮೇಲೆ ವಾಟ್ ಯು ಹ್ಯಾವ್ ಟು ಡೂ ಇಸ್, ರಿಮೆಂಬರ್ ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ. ಸೊ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಪ್ಲಸ್ ಬಿ ಅಂಡ್ ಎ ಮೈನಸ್ ಬಿ. ಸೊ ಯಾವುದೇ ವೆಕ್ಟರ್ ಎಗೆ ಮತ್ತೆ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಬೋತ್ ಆಫ್ ದೆಮ್. ಓಕೆ, ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ ಐ ನೇಮ್ ದಮ್ ಆಸ್ ಡಿಫರೆಂಟ್ ವೆಕ್ಟರ್ಸ್ ಇಲ್ಲಿ. ಓಕೆ, ಐ ವಿಲ್ ಟೇಕ್ ದಿಸ್ ಆಸ್ ವೆಕ್ಟರ್ ಸಿ ಮಕ್ಕಳೇ. ಓಕೆ, ಅಂಡ್ ಐ ವಿಲ್ ಟೇಕ್ ದಿಸ್ ಆಸ್ ವೆಕ್ಟರ್ ಡಿ. Okay, next we have to find the cross product of these two. So we'll find C cross D. C cross D is equal to, now for this we have to go for a determinant ijk into, this is 2 3 4 0 minus 1 minus 2. Okay, now I into 3 2s are minus 6 minus 4 1 is minus 4, so minus of minus 4 we get it. Minus j cap, 2 into 2 is minus 4 minus 0 plus k into minus 2 plus 0. Yes, so ಇದನ್ನ ಸಾಲ್ವ್ ಮಾಡಿದ್ರೆ we get, I'll write here ಆಯ್ತಾ. So C cross D, so C cross D is equal to minus 6 plus 4, correct? Minus 6 plus 4 ಅಂದ್ರೆ it is minus 2i cap. So minus 2i cap. Next minus 4 into minus j cap is plus 4j cap. Next minus 2k cap, minus 2k cap matter. Okay, so ಇಲ್ಲಿ 3/4 of the sum is done. So ನಮಗೆ ಇಲ್ಲಿ ತನಕ ಫೈನಲ್ ಮಾಡೋದು this is the vector now. Okay, ಈ ವೆಕ್ಟರ್ ಇಲ್ಲಿ ನಮ್ಗೆ ಏನು ವೆಕ್ಟರ್ ಸಿಕ್ಕಿದೆ ಇದು ಪರ್ಪೆಂಡಿಕ್ಯುಲರ್ ಟು ಬೋತ್ a plus b and a minus b ಆಗಿರುತ್ತೆ ಅಂತ. ಓಕೆ, ಇವಾಗ ಇದೇ ವೆಕ್ಟರ್ಗೆ ನಾವು ಯೂನಿಟ್ ವೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್ ಆಯ್ತಾ. ನಾವು ಯು ಟೇಕ್ ದಿಸ್ ವೆಕ್ಟರ್ ಆಸ್ ವೆಕ್ಟರ್ ಆರ್ ಮಕ್ಕಳೇ. ಓಕೆ, ದಿಸ್ ಇಸ್ ವೆಕ್ಟರ್ ಆರ್ ಆಯ್ತಾ. ನಾವು ವಿಲ್ ಫೈಂಡ್ ಔಟ್ ಆರ್ ಕ್ಯಾಪ್. ಆರ್ ಕ್ಯಾಪ್ ಇಸ್ ಈಕ್ವಲ್ ಟು vector r divided by magnitude of vector r. This is the unit vector formula, correct? So vector r divided by magnitude of vector r. So magnitude of vector r is this too. So we'll write this vector r andre, so minus 2i cap plus 4j cap minus 2k cap whole divided by root of 4 plus 16 plus 4 alla. So 20 24 alla, root 24 andre, so minus 2i cap divided by root 24 plus 4j cap by root 24 plus minus 2k cap by root 24. You can solve root 24 na ಸ್ವಲ್ಪ factorize ಮಾಡಿ ಬರೀ ಸರ್ಡ್ ಇಂದ ಆಚೆ ತೆಗೆದು ಬರೀಬಹುದು ಆಯ್ತಾ. ಸೊ ನಿಮಗೆ ಬಿಟ್ಟಿದ್ದು, ಬಟ್ ಜಸ್ಟ್ ಸಾಲ್ವ್ ಇಟ್ ದ ಲೋವೆಸ್ಟ್ ಆಯ್ತಾ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಮಕ್ಕಳೇ. ಓಕೆ, ರಿಡ್ಯೂಸ್ ಮಾಡಿ ಬರೋದು ಆಗುತ್ತೆ, ಅಲ್ಸ್ ಇಷ್ಟು ಬರೋದು ಸಾಕು. ಸೊ ರಿಮೆಂಬರ್, ವೆನ್ ಎವರ್ ದೇ ಗಿವ್ ದಿಸ್ ಕೈಂಡ್ ಆಫ್ ಕ್ವಶನ್ ಫಸ್ಟ್ a plus b and a minus ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದ್ರು, ಅಂಡ್ ಅದಾದ್ಮೇಲಿಂದ ಗೋ ಫಾರ್ ಅ ಕ್ರಾಸ್ ಪ್ರಾಡಕ್ಟ್ ಬಿಕಾಸ್ ದಟ್ ಇಸ್ ದ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಅದಾದ್ಮೇಲಿಂದ ಯೂನಿಟ್ ವೆಕ್ಟರ್ ಫಾರ್ಮುಲಾ. ಸೊ 3 ಸ್ಟೆಪ್ಸ್ ಮಾಡಬೇಕು, a plus b a minus b, ಕ್ರಾಸ್ ಪ್ರಾಡಕ್ಟ್ ಅಂಡ್ ದೆನ್ ಯೂನಿಟ್ ವೆಕ್ಟರ್ ಫಾರ್ಮುಲಾ. 3 ಕಂಟೆಂಟ್ ಇದೆ ಇದರಲ್ಲಿ. ಓಕೆ, ದಟ್ಸ್ ವೈ ಇಟ್ಸ್ ಲೈಕ್ 3 mark it is. ಓಕೆ, ನೆಕ್ಸ್ಟ್ ಸೊ ಇದು ತುಂಬಾ ನಿಮ್ಮ ಮಾಡೆಲ್ ಪೇಪರ್ ಇದೆ, ನಿಮಗೂ ಕೂಡ ಲೈಕ್ ತುಂಬಾ ಸಲ ಪ್ರಾಕ್ಟೀಸ್ ಕೂಡ ಆಗಿರುತ್ತೆ. ಸೊ ಯೂನಿಟ್ ವೆಕ್ಟರ್ ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಆಗಿದೆ ಅಂದ್ರೆ, ಸೊ ರೈಟ್ magnitude of vector A is equal to magnitude of vector B is equal to magnitude of vector C is equal to 0 because there is 0 sorry you
It is 1. I'm so sorry. Okay, so magnitude of vector A, magnitude of vector B, and magnitude of vector C is equal to 1 because they are unit vectors. Unit vector and the vectors, which has the magnitude 0. Okay, it's called unit vectors. Right? So magnitude 1. Oh, I said, I'm so sorry. Okay, so the vectors which has magnitude 1, makle. Okay, so it's called unit vectors. So in this case, unit vectors in the code, so we can take these three is equal to 1. They're asking us to find a dot b, b dot c plus c dot a. Okay, illi major agi you have to remember this, makle. So that is a vector a plus b plus c is equal to 0 vector ಕೊಟ್ಟಿದ್ರಲ್ಲ ಬರೀರಿ ಇದನ್ನ ಅದಾದ್ಮೇಲಿಂದ go for square on both side. Okay, SOBS, square on both side. ಇದಾದ್ಮೇಲೆ square on both side ಅಂದ್ರೆ it's not a square, b square, c square. It is actually whole square ಆಯ್ತಾ. So a magnitude of a plus magnitude of b plus magnitude of c the whole square is equal to 0 square. ಇಸ್ ಈಕ್ವಲ್ ಟು 0 ಸ್ಕ್ವೇರ್. ಅರ್ಥ ಆಯ್ತಾ? ಪ್ಲೀಸ್ ರೈಟ್ ಈ ಥರನೇ ಮಕ್ಕಳು, ಯಾಕಂದ್ರೆ ನೀವು ತುಂಬಾ ಜನ ಮಿಸ್ ಮಾಡ್ಕೊಂಡು ಏನೇನೋ ಬರೀತಾರೆ ಇಲ್ಲಿ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಸ್ಕ್ವೇರ್. ಸೊ ಯು ನೋ ವಾಟ್ ಇಸ್ 0 ಸ್ಕ್ವೇರ್? ಇಟ್ ಇಸ್ 0, ರೈಟ್? ಸೊ ನಾವು ಓನ್ಲಿ ದಿಸ್ ಒನ್ ವಿಲ್ ಗೆಟ್ ಇಟ್. ಅಂಡ್ ಇನ್ನೊಂದು, ಯಾವಾಗಲೂ ಅಷ್ಟೇ ವೆಕ್ಟರ್ ಅಲ್ಲಿ ಎಸ್ಪೆಷಲಿ ಡಾಟ್ ಪ್ರಾಡಕ್ಟ್ ಅಲ್ಲಿ ಆಯ್ತಾ, ಯಾವಾಗಲಾದ್ರೂ ಯಾವ್ದಾದ್ರು ಒಂದು ವೆಕ್ಟರ್ ನ ಸ್ಕ್ವೇರ್ ಅಲ್ಲಿ ಬರೆಯುವಾಗ ಮ್ಯಾಗ್ನಿಟ್ಯೂಡ್ ಹಾಕ್ತಿವಿ ಆಯ್ತಾ. ಈ ತರ ಮಾಡ್ಯುಲಸ್ ಹಾಕಿ ಬರಿಬೇಕು. ಸೊ ರಿಮೆಂಬರ್, ಯಾವುದೇ ವೆಕ್ಟರ್ ನ ನೀವು ಸ್ಕ್ವೇರ್ ಆಗಿ ಬರೆಯುವಾಗ ಸೊ ಯು ವಿಲ್ ಪುಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಯು ವಿಲ್ ರೈಟ್ ಇಟ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದರೆ ನಮಗೆ ವಿ ಗೆಟ್ ಸಮ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್, ಬಿಕಾಸ್ ಅದು ಸ್ಕ್ವೇರ್ ಆಗಿರೋದ್ರಿಂದ ನಾನು ಮ್ಯಾಗ್ನಿಟ್ಯೂಡ್ ಹಾಕ್ತಿದ್ದೀನಿ, ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್, ಇಲ್ಲಿ ಬರಿಬೇಡಿ ಮ್ಯಾಗ್ನಿಟ್ಯೂಡ್ ಬರಿಬೇಡಿ, ಇಲ್ಲಿ ಇಟ್ಸ್ ಎ ಡಾಟ್ ಬಿ, ಕರೆಕ್ಟಾ? ರೈಟ್, 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ 2 ಟೈಮ್ಸ್ ಆಫ್ ಬಿ ಡಾಟ್ ಸಿ ಪ್ಲಸ್ 2 ಟೈಮ್ಸ್ ಆಫ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ವೆಕ್ಟರ್. 0 vector, because 0 square is 0 only, correct? Now ಈ ಮೂರು ವ್ಯಾಲ್ಯೂ ಗೊತ್ತು. ಸೊ ಇದಂದ್ರೆ 1 1 1, ಸೊ 1 plus 1 plus 1 plus ಇದರಲ್ಲಿ 2 ಕಾಮನ್ ತಗೊಳ್ತೀನಿ. ಸೊ a dot b plus b dot c plus c dot a is equal to 0. ಸೊ ಇದೇನಾಗುತ್ತೆ, ಸೊ ಇಫ್ ಯು ಆಡ್ ಅಪ್ ಆಲ್ ಆಫ್ ದಿಸ್, ಸಮಟೈಮ್ಸ್ ನೀವೇನ್ ಮಾಡ್ತೀರಾ ಅಂದ್ರೆ ಈ 2 ಸರಿ ಇಲ್ಲಿದಿಲ್ಲ ಇಷ್ಟು ಮಾತ್ರ ಆಡ್ ಮಾಡೋಕ್ಕಾಗದ ಆಯ್ತಾ, ಬಿಕಾಸ್ ಇಟ್ ಇಸ್ ಮಲ್ಟಿಪ್ಲೈಡ್ ಟು ದಿಸ್. ಸೊ ಬರೀ ಈ 3ನ ಮಾತ್ರ ಆಡ್ ಮಾಡೋಕ್ಕಾಗೋದು. ಸೊ 3 ಪ್ಲಸ್, ಸೊ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0. ಸೊ ದೆನ್ ಈ 3ನ ಆ ಕಡೆ ಕಳಿಸಿ. ಸೊ ಇದನ್ನಾಗುತ್ತೆ, ಸೊ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು -3 ಆಯಿತು. Yes or no? Then ಈ 2ನ denominator ಕಳಿಸಿ, so that your answers you will get it. Okay, so if I write, so a dot b plus b dot c plus c dot a is equal to -3/2 ಮಕ್ಕಳೇ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ಸಾಕು ಆಯ್ತಾ. ಸೊ ತುಂಬಾ ಸತಿ ಬಂದಿದೆ ನಿಮ್ಮ ಎಕ್ಸಾಮ್ ಅಲ್ಲಿ. ಐ ಹೋಪ್ ಇದು ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಬರ್ಬೋದು ಅಂತ. ದಟ್ಸ್ ವೈ ಪ್ರಾಕ್ಟೀಸ್ ವೆಲ್ ಆಯ್ತಾ. ಸೊ ದಿಸ್ ಈಸ್ -3/2 ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್. ಓಕೆ, ಸೊ ವೆರಿ ಸಿಂಪಲ್ ಕ್ವಶನ್. ಇಲ್ಲಿ ನೀವು ಇಂಥ ಕಾನ್ಸೆಪ್ಟ್ ನ ನೆನ್ಪಿಟ್ಕೋಬೇಕು ಆಯ್ತಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಡು. ಓಕೆ, ಸ್ಕ್ವೇರ್ ಆನ್ ಬೋತ್ ಸೈಡ್ ಇದರ ಮ್ಯಾಥಮೆಟಿಕಲ್ ಎರರ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಸುಮ್ಮನೆ ಇದನ್ನ a plus b plus ಹೋಲ್ ಸ್ಕ್ವೇರ್ ಏನೇನೋ ಮಾಡಿ ಸುಮ್ಮನೆ ಮಿಸ್ ಮಾಡ್ಕೊಳ್ತೀರಾ. ಸೊ ದಟ್ಸ್ ವೈ ಪ್ಲೀಸ್ ಫಾಲೋ ದ ಸ್ಟೆಪ್ಸ್ ವಾಟ್ ಎವರ್ ಐ ಟಾಟ್ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್. ಸೇಮ್ ಕಾನ್ಸೆಪ್ಟ್ ಇದು ಆಯ್ತಾ. a plus b plus c is equal to 0. ಸೊ ಇಲ್ಲಿ ಇನ್ ದ ಪ್ರೀವಿಯಸ್ ಕೇಸಲ್ಲಿ ನಮಗೆ ಈ ತರ ವ್ಯಾಲ್ಯೂಸ್ ಕೊಟ್ಟಿರಲಿಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ದೇ ಆರ್ ನಾಟ್ ಯೂನಿಟ್ ವೆಕ್ಟರ್ಸ್, ದೇ ಆರ್ ಸಮಥಿಂಗ್ ಎಲ್ಸ್ ಅಂತ. ಸೊ ಸೇಮ್ ಫಾರ್ಮ್ಯಾಟ್. ಸೊ ಲೆಟ್ಸ್ ಡೂ ದಿಸ್. a plus b plus c the whole square is equal to 0 square, that is nothing but 0, correct? So let's write the formula. So magnitude of vector a square plus magnitude of vector b square plus magnitude of vector c square plus 2 times of, ನಾನು ಈಗ 2 ಡೈರೆಕ್ಟ್ ಆಗಿ ಕಾಮನ್ ತಗೊಂಡು ಬರೀತೀನಿ ಆಯ್ತಾ. a dot b plus b dot c ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು 0. ಇಲ್ಲಿ ನಾನು ಏನು ಮಾಡಿದ್ದೆ, ಇದೇ ಕಾನ್ಸೆಪ್ಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫಾರ್ಮುಲಾ ಬರ್ದಿದ್ದೀನಿ. ಇವಾಗ ನಾನು ಒಂದು ಸ್ಟೆಪ್ ಈ ಸ್ಟೆಪ್ನ ಬರ್ದಿದ್ದೀನಿ ಮಕ್ಕಳೇ. ಓಕೆ, ವಿತೌಟ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಸೊ ನಿಮಗೆ ಗೊತ್ತಾಗಬೇಕು ಇಲ್ಲಿ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಓನ್ಲಿ, ಕರೆಕ್ಟಾ? ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 4 ಅಂದ್ರೆ 16 ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ 4 ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಪ್ಲಸ್ b dot c plus c dot a is equal to 0. So you add ಮಾಡಿ. So only these three values.
ಎಲ್ಲಾನು ಆಡ್ ಮಾಡಕ್ಕೆ ಹೋಗ್ಬೇಡಿ. ಸೊ 17 21 ಮಕ್ಕಳೇ, ಕರೆಕ್ಟ್ ಅಲ್ಲ? ಸೊ 21 ಆ ಕಡೆ ಕಳಿಸಿದ್ರೆ -21. ಸೊ ನಾವು a ಡಾಟ್ ಬಿ ಪ್ಲಸ್ ಬಿ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ ಇಸ್ ಈಕ್ವಲ್ ಟು -21. ಈ 2 ಇಲ್ಲಿ ಬರುತ್ತೆ. ಸೊ -21/2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಮಕ್ಕಳೇ. ಓಕೆ, ವೆರಿ ಸಿಂಪಲ್. ನಿಮಗೆ ಪ್ರೀವಿಯಸ್ ಅರ್ಥ ಆಗಿದೆ, ಇದು ತುಂಬಾ ಸಿಂಪಲ್ ಆಯ್ತಾ? ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಂಡ್ ಸಾಲ್ವ್ ಇಟ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಕಂಡ್ರೆ. ಓಕೆ, ಸೊ ಇದು ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಆರ್ಥೋಗೋನಲ್ ಅಂದ್ರೆ ಏನಂತ ಕಂಡೀಷನ್ಸ್ ಗೊತ್ತಿರಬೇಕು. ಆರ್ಥೋಗೋನಲ್ ಅಂತ ಹೇಳಿದ್ರೆ ಇದು ಪರ್ಪೆಂಡಿಕ್ಯುಲರ್ ಅಂತ ಮಕ್ಕಳೇ. ಓಕೆ, ಸೊ ಈಗ ಡಾಟ್ ಪ್ರಾಡಕ್ಟ್ ಅಲ್ಲಿ ಯಾವಾಗ ಆರ್ಥೋಗೋನಲ್ ಅಂತ ಕೇಳ್ತಾರೆ, ದಟ್ ಮೀನ್ಸ್ ದ ಡಾಟ್ ಯಾವಾಗ ಪರ್ಪೆಂಡಿಕ್ಯುಲರ್ ಅಂದ್ರೆ ಆರ್ಥೋಗೋನಲ್ ಅಂತ ಕೇಳ್ತಾರೆ. ಸೊ ದಟ್ ಮೀನ್ಸ್ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಆರ್ 0 ಅಂತ. ಓಕೆ, ಇದು ನಿಮ್ಮ 1 ಮಾರ್ಕರ್ ಗೋ ಬರ್ಬೋದು. ಸೊ ಇಫ್ ಎನಿ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ ದಿಯರ್ ಡಾಟ್ ಪ್ರಾಡಕ್ಟ್ ಇಸ್ 0. ಓಕೆನಾ? ಇಲ್ಲಿ ಕೂಡ ದೇ ಹ್ಯಾವ್ ಸೆಡ್ ವೆರಿ ಕ್ಲಿಯರ್ಲಿ ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ದ ಸಮ್ ಆಫ್ ದ ಅದರ್ ಟು. ದಟ್ ಮೀನ್ಸ್ ಇಫ್ ಯು ಟಾಕ್ ಅಬೌಟ್ 3 ವೆಕ್ಟರ್ಸ್ ಎ ಬಿ ಸಿ ಅಂತ ಹೇಳಿದ್ರೆ, ಈಚ್ ವೆಕ್ಟರ್ ಅಂದ್ರೆ ಈಗ ವೆಕ್ಟರ್ ಎ ಅಂತ ತಗೊಂಡ್ರೆ ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ಸಿ, ಸಮ್ ಆಫ್ ದ ಅದರ್ ಟು ಅಂದ್ರೆ ಬಿ ಪ್ಲಸ್ ಸಿ, ಕರೆಕ್ಟಾ, ಇಸ್ ಈಕ್ವಲ್ ಟು 0. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಈಗ ಬಿ ತಗೋಣ. ಬಿ ಡಾಟ್ ಸಿ ಪ್ಲಸ್ ಎ ಇಸ್ ಈಕ್ವಲ್ ಟು 0, ಸಮ್ ಆಫ್ ದ ಅದರ್ ಟು ಅಂದ್ರೆ ಸಿ ಅಂಡ್ ಎ ಅಲ್ವಾ? ನೆಕ್ಸ್ಟ್ ಫಾರ್ ಸಿ ವೆಕ್ಟರ್, ಸೊ ಫಾರ್ ಸಿ ವೆಕ್ಟರ್ ಸಿ ಡಾಟ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಕಂಡೀಷನ್ ಗೊತ್ತಿರಬೇಕು, ಬರೀರಿ. ಸೊ ಗಿವನ್ ದಟ್ ಈಚ್ ವೆಕ್ಟರ್ ಇಸ್ ಆರ್ಥೋಗೋನಲ್ ಟು ದ ಸಮ್ ಆಫ್ ಅದರ್ ಟು ಅಂತ ಬರೀರಿ. ಅಂಡ್ ಆದ್ಮೇಲೆ ಇದನ್ನ ಈ ಕಂಡೀಷನ್ಸ್ ನ ಬರೆದ್ಬಿಟ್ಟು, ಸೊ ದಿಸ್ ಇಸ್ ಯು ಕೀಪ್ ಇಟ್ ಆಸ್ ಒನ್ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಇಯರ್. ಓಕೆನಾ? ಇವಾಗ ತಗೊಳ್ಳೋದು ಲೈಕ್ ಹೌ ಟು ಟೇಕ್ ಇಟ್ ಅಪ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಇವಾಗ ನೀವೇನ್ ಮಾಡ್ತೀರಾ? ಸೊ ವಿಚ್ ಓಕೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ವಾ? ವಾಟ್ ಯು ಹ್ಯಾವ್ ಟು ಟೇಕ್ ಇಸ್ ಯು ಹ್ಯಾವ್ ಟು ಟೇಕ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ. ಈಗ ಎ ಸ್ಕ್ವೇರ್ ಏನಂತ ತಗೋಬಹುದು? ಎ ಇಂಟು ಎ ತಗೋಬಹುದು, ಕರೆಕ್ಟಾ? ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ ಟೇಕನ್ ಆಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಈ ಕಂಡೀಷನ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಕಂಟ್ರೋಲ್. ತುಂಬಾ ಜನ ನೀವು ಇಲ್ಲೇ ಮಿಸ್ ಮಾಡ್ಕೊಳ್ಳೋದು, ಏನೇನೆಲ್ಲ ಬರೆಯೋಕ್ಕಾಗಲ್ಲ ನಮಗೆ, ಆಯ್ತಾ? ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಇನ್ ದ ಪ್ರೀವಿಯಸ್ ಕೇಸಲ್ಲಿ ನಾವು ಇಸ್ ಈಕ್ವಲ್ ಟು 0 ಇತ್ತು, ಕ್ವಶನ್ ಅಲ್ಲೇ ಇತ್ತು. ಸೊ ವಿ ಟುಕ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಅಂಡ್ ವಿ ಗಾಟ್ ದಿಸ್ ಕಂಡೀಷನ್ ಮಕ್ಕಳೇ. ಓಕೆ, ಬಟ್ ಇಲ್ಲಿ ನಮಗೆ ಆ ಥರ ಕಂಡೀಷನ್ ಇಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಇದು ನಿಮಗೆ ಮೇಜರ್ ಆಗಿ ಚಾಲೆಂಜ್ ಇರೋದು, ಆಯ್ತಾ? ಸೊ ಇದನ್ನ ನೀವು ಚೆನ್ನಾಗಿ ಕಲ್ತ್ರಿ ಅಂತ ಹೇಳಿದ್ರೆ, ಟ್ರಸ್ಟ್ ಮಿ, ಎನಿ ಕೈಂಡ್ ಆಫ್ ಸಮ್ ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್ ಮಕ್ಕಳೇ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ತಗೋಬೇಕು ಅಂತ ಎಕ್ಸಾಮಿನೇಷನ್ ಅಲ್ಲಿ ಮರ್ತೋಗುತ್ತೆ. ದಟ್ಸ್ ವೈ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಯು ಹ್ಯಾವ್ ಟು ಟೇಕ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಇಂಟು ದಿಸ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇವಾಗ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡುವಾಗ ಕೇರ್ಫುಲ್ ಆಗಿ ಬರೀರಿ. ಕೇರ್ಫುಲ್ ಆಗಿ ಏನಿಲ್ಲ, ಆಯ್ತಾ? ಸೊ ಸಿಂಪಲ್, ಬಟ್ ನಾನು ಆ ಥರ ಕಂಡೀಷನ್ಸ್ ಬೇಕು. ದಟ್ಸ್ ವೈ ಐ ಆಮ್ ಸೇಯಿಂಗ್ ಮಕ್ಕಳೇ. ಓಕೆ, ಇವಾಗ ಟ್ರೈನಾಮಿಲ್ ಇಂಟು ಟ್ರೈನಾಮಿಲ್ ಏನ್ ಮಾಡ್ತಾರ? ಇದು ಇಂಟು ಇದು, ದೆನ್ ಇದು ಇಂಟು ಇದು, ದೆನ್ ಇದು ಇಂಟು ಇದು 3 ಟೈಮ್ ಮಾಡ್ತೀರಾ, ಕರೆಕ್ಟಾ? ಅಂಡ್ ದೆನ್ ಬಿ ಜೊತೆ ಸೇಮ್, ಬಿ ಜೊತೆ ಇದ್ರ 3 ಜೊತೆ, ಅಂಡ್ ಸಿ ಇಂಟು ದೀಸ್ 3, ಕರೆಕ್ಟಾ? ಇನ್ಸ್ಟೆಡ್ ಆಫ್ ದಾಟ್ ನಾನು ಹೇಳ್ದಂಗೆ ಮಾಡಿ, ಆಯ್ತಾ? ಸೊ ಫಸ್ಟ್ ಎ ಇಂಟು ಎ ಮಾಡಿ. ಸೊ ವಾಟ್ ಯು ಗೆಟ್? ಎ ಇಂಟು ಎ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ದ ಹೋಲ್ ಸ್ಕ್ವೇರ್. ನಾನು ಅವಾಗಲೇ ಹೇಳಿದೆ, ಯಾವಾಗ ಲೈಕ್ ಎ ಇಂಟು ಎ ಸೇಮ್ ವೆಕ್ಟರ್ ಡಾಟ್ ಸೇಮ್ ವೆಕ್ಟರ್ ಅಂತ ಬರುತ್ತೆ, ಸೊ ಅವಾಗ ಮ್ಯಾಗ್ನಿಟ್ಯೂಡ್ ಬರೀಬೇಕು ಅಂತ. ಅದಾದ್ಮೇಲಿಂದ ಪ್ಲಸ್ ಇವೆರಡರ ಜೊತೆ ಮಲ್ಟಿಪ್ಲೈ ಮಾಡಿಬಿಡಿ, ಹಂಗೆ ಬರೀರಿ. ಎ ಡಾಟ್ ಬಿ ಪ್ಲಸ್ ಸಿ ನ ಹಂಗೆ ಬರೀರಿ, ಎ ಡಾಟ್ ಬಿ ಪ್ಲಸ್ ಸಿ. ಯಾಕಂದ್ರೆ ಅಲ್ಲಿ ಆಲ್ರೆಡಿ 0 ಅಂತ ಬರ್ದಿದ್ದೀವಿ, ದಟ್ಸ್ ವೈ. ಓಕೆ, ಇಲ್ಲಾಂದ್ರೆ ಬರೀಬಹುದು ಹಿಂಗೆ, ಬಟ್ ಬೇಡ, ಹಿಂಗೆ ಬರೀರಿ, ಆಯ್ತಾ? ನೆಕ್ಸ್ಟ್ ಬಿ ಜೊತೆ ಮಾಡ್ತೀನಿ, ಪ್ಲಸ್, ಆಯ್ತಾ? ಇಲ್ಲಿ ಪ್ಲಸ್ ಐಮ್ ರೈಟಿಂಗ್ ಇಯರ್, ಈ ತರ ಬರ್ಕೊಂಡು ಹೋಗ್ತೀನಿ. ಸೊ 1 ಬಿಲೋ ದಿ ಅದರ್, ಆಯ್ತಾ? ನೆಕ್ಸ್ಟ್ ಈಗ ಬಿ ಜೊತೆ ಬಿ ನ ಮಾತ್ರ ಮಲ್ಟಿಪ್ಲೈ ಮಾಡಿ. ಸೊ ಬಿ ಜೊತೆ ಬಿ ನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವೇರ್ ಪ್ಲಸ್ ಬಿ ಇಂಟು ಬಿ ಮಾತ್ರ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಎ ಅಂಡ್ ಸಿ ನ ಹಾಗೆ ಇಡ್ತೀನಿ, ಎ ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ಪ್ಲಸ್ ಸಿ ಇಂಟು ಸಿ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಇಂಟು ಇನ್ನು ಉಳಿದ ವೆಕ್ಟರ್ ಎ ಪ್ಲಸ್ ಬಿ. ಓಕೆ, ಸೊ ಇಷ್ಟ ಆಯ್ತು. ಇವಾಗ ನಮಗೆ ಗೊತ್ತು. ಸೊ ದೀಸ್ ವೆಕ್ಟರ್ಸ್, ಓಕೆ, ಸೊ ಐಲ್ ಟೇಕ್ ಇದು ಅಂಡ್ ಇದು 0, ಕರೆಕ್ಟಾ? ಸೊ ದಿಸ್ ಈಸ್ 0, ದಿಸ್ ಈಸ್ 0,
and this is 0. So we get ಇದನ್ನ ಇವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. So magnitude of vector A plus vector B plus vector C the whole square is equal to magnitude of vector A square plus magnitude of vector B square plus magnitude of vector C square. ಮೂರೇ ಮೂರು ಬಂತು. ದೆನ್ ಏನು ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಇದು 9 3 ಕೊಟ್ಟಿದ್ದಾರೆ, ಸೊ 3 is 9 ಪ್ಲಸ್ ಇದು 4 square that is 16 plus 5 square is 25. ಸೊ ಇದನ್ನ ಆಡ್ ಮಾಡಿದ್ರೆ magnitude of vector A plus vector B plus vector C the whole square is equal to 50 ಆಯಿತು. ಇದಾದ್ಮೇಲೆ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಓಕೆ, ಒನ್ ಮಿಸ್ಟೇಕ್ ದಟ್ ಯು ಡೂ ಇಸ್ ಇದೊಂದು ದೊಡ್ಡ ಮಿಸ್ಟೇಕ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ವಾಟ್ ಇಸ್ magnitude of A plus B plus C, ಬಟ್ ಇಲ್ಲಿ ಸ್ಕ್ವೇರ್ ಸಿಕ್ಕಿದೆ. ಸೊ ಪ್ಲೀಸ್ ಟೇಕ್ ಟ್ರಾನ್ಸ್ಪೋಸ್ ದ ರೂಟ್. ಸೊ ಏನಾಗುತ್ತೆ, magnitude of A plus B plus C is equal to root 50 ಮಕ್ಕಳೇ. ಓಕೆ, ಇದು ಫೈನಲ್ ಆನ್ಸರ್ ಆಗುತ್ತೆ. ಪ್ಲೀಸ್ ಡೋಂಟ್ ಸ್ಕಿಪ್ ಔಟ್ ದಿಸ್. I want you to write the answer to the fullest ಮಕ್ಕಳೇ. So till the last I want you to write it. Okay, so miss ಮಾಡ್ಕೋಬೇಡಿ. So this is the final answer. Root 50 is the final answer. So same question ನೇ ನಂಬರ್ ಚೇಂಜ್ ಮಾಡಿ ಕೊಡ್ಬೋದು. So practice well ಮಕ್ಕಳೇ. Okay. Next, show that the points are vertices of the right angle triangle. ಇದು ಕೂಡ ಒಂದು 3 ಮಾರ್ಕರ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ನಾನು ಟೀಚ್ ಮಾಡ್ತೇನೆ, ಇದೇ ತರನೇ ಮಾಡ್ಕೊಳ್ಳಿ ಆಯ್ತಾ. ಸೊ ಈ ಕೊಟ್ಟಿರೋ ಪಾಯಿಂಟ್ಸ್ ಇದಲ್ಲ, ಕೊಟ್ಟಿರೋ ಪಾಯಿಂಟ್ಸ್ನ OA OB OC ಅಂತ ತಗೊಳ್ಳಿ. ಸೊ OA ವೆಕ್ಟರ್ ಅಂದ್ರೆ ಎಷ್ಟು? ಸೊ 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಕರೆಕ್ಟಾ? ನೆಕ್ಸ್ಟ್ OB ವೆಕ್ಟರ್. ಸೊ OB ವೆಕ್ಟರ್ ಅಂತ ಹೇಳಿದ್ರೆ i ಕ್ಯಾಪ್ ಮೈನಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್. ನೆಕ್ಸ್ಟ್ OC ವೆಕ್ಟರ್. ಸೊ OC ವೆಕ್ಟರ್ ಇಸ್ ಈಕ್ವಲ್ ಟು 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಮೈನಸ್ 4k ಕ್ಯಾಪ್ ಮಕ್ಕಳೇ. ಓಕೆ, ಇದಾದ್ಮೇಲಿಂದ ಐ ವಾಂಟ್ ಯು ಟು ಫೈಂಡ್ ಔಟ್ ಸೈಡ್ AB. ಓಕೆ, AB ಫೈಂಡ್ ಔಟ್ ಮಾಡಿ, ದೆನ್ BC ಫೈಂಡ್ ಔಟ್ ಮಾಡಿ. ಇದು ನೋಡಿ, ಇದೇ ತರ ಫಾರ್ಮೆಟ್ ಅಲ್ಲಿ ಹೋಗೈತೆ. AB ಎಲ್ಲಿಂದ ಎಂಡ್ ಆಗ್ತದೆ? B. ನೆಕ್ಸ್ಟ್ BC ಫೈಂಡ್ ಔಟ್ ಮಾಡಿ. ಓಕೆ, ಈ BC ಎಲ್ಲಿ ಎಂಡ್ ಆಗ್ತದೆ? C ಅಲ್ಲಿ ಎಂಡ್ ಆಗ್ತದೆ. ನೆಕ್ಸ್ಟ್ ಫೈಂಡ್ ಔಟ್ CA ಮಕ್ಕಳೇ. ಸೊ C ಕ್ಯಾಪಿಟಲ್ ಲೆಟರ್ಸ್. ಸೊ CA ಅರ್ಥ ಆಯ್ತಾ? ಸೊ ಇದು AB ನೇ ಫೈಂಡ್ ಔಟ್ ಮಾಡಬೇಕು, ಇದು BC ನೇ. ಇದು ಫಸ್ಟ್ ವೆಕ್ಟರ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. AB ನೆಕ್ಸ್ಟ್ BC ನೆಕ್ಸ್ಟ್ CA. ಓಕೆ, AB ಅಂದ್ರೆ ಇಟ್ ಈಸ್ OB ಮೈನಸ್ OA. ಸೊ ದಿಸ್ ಮೈನಸ್ ದಿಸ್, ಕರೆಕ್ಟಾ? OB ಮೈನಸ್ OA. ಸೊ 1 minus 2 ಅಂದ್ರೆ ಹೇಳಿದ್ರೆ ಇಟ್ ಇಸ್ I ಕ್ಯಾಪ್, ರೈಟ್? ನೆಕ್ಸ್ಟ್ ಮೈನಸ್ 3 ಮೈನಸ್ ಆಫ್ ಮೈನಸ್, ದಟ್ ಈಸ್ ಮೈನಸ್ 2j ಕ್ಯಾಪ್. ನೆಕ್ಸ್ಟ್ ಮೈನಸ್ 5 ಮೈನಸ್ ದಿಸ್ ಇಸ್ ಮೈನಸ್ 6k ಕ್ಯಾಪ್. ನಾನು ಡೈರೆಕ್ಟ್ ಆಗಿ ಬರೀತಿದ್ದೀನಿ, ನೀವು ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ BC ಅಂತ ಹೇಳಿದ್ರೆ OC ಮೈನಸ್ OB, ದಿಸ್ ಮೈನಸ್ ದಿಸ್. ಸೊ 3 ಮೈನಸ್ I ಅಂದ್ರೆ ಸೊ 2i ಕ್ಯಾಪ್. ನೆಕ್ಸ್ಟ್ minus 4 this is minus ij cap minus 1j cap, right? J, yeah. Next minus 4 minus 5, so plus 1k cap, plus 1k cap. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಒನ್ CA ಅಂದ್ರೆ OA minus OC, this minus this, so 2 minus 3 ಅಂತ ಹೇಳಿದ್ರೆ minus I cap, ಕರೆಕ್ಟ್ ಮಕ್ಕಳೇ? minus I cap, minus j minus of minus k, this is plus 3j cap. Next minus k plus, so this is 5k cap. Okay na? So ee tara madkondo, then for this find the magnitude of them. Okay, so now magnitude of vector AB is equal to square root of 1 plus 2 square andre 4 plus 6 square andre 36. ಎಷ್ಟಾಯ್ತು ಮಕ್ಕಳೇ? 41 ಆಯ್ತು. ರೂಟ್ 41, ಕರೆಕ್ಟಾ? ರೂಟ್ 41 ಬಂತು. ಓಕೆ, ನೆಕ್ಸ್ಟ್ ಸೊ magnitude of vector BC ಮಾಡಿ. magnitude of vector BC is equal to square root of 4 plus 1 plus 1, 4 plus 1 5 6, yeah, root 6 ಆಯ್ತು. yes or no? Okay, next last one. so ಇದು CA, magnitude of vector CA is equal to so square root of 1 plus 9 plus 25. Yeah, so 25 plus 9 and 34 plus 1 is 35. yes, 35 ಆಯಿತು. 35 ಆಯಿತು. ಓಕೆ, ಇವಾಗ ಪೈಥಾಗರಸ್ ಥಿಯರಮ್ ಇಂದ ನಾವು ಆರ್ ಪ್ರೂವಿಂಗ್ ದಟ್ ದಿಸ್ ಇಸ್ ವರ್ಟಿಸಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತಾ. ಇಲ್ಲಿ ಜಾಸ್ತಿ ವ್ಯಾಲ್ಯೂ ಯಾವ್ದಿದೆ? AB. ಸೊ ಟೇಕ್ ದಟ್ ಔಟ್ ಸೆಲ್ಫ್ ಮಕ್ಕಳೇ. ಓಕೆ, ವಿಲ್ ರೈಟ್ AB, magnitude of AB the whole square is equal to the sum of the other two, that is magnitude of vector BC the whole square plus magnitude of vector CA the whole square, correct? So this is root 41 square is equal to root 6 square plus
root 35 square. So 41 is square ಮತ್ತು root cancel ಆಯಿತು. 41 6 plus 35 is equal to 41 is equal to 41. ಕರೆಕ್ಟಾ? ಇಷ್ಟು ಮಾಡಿದ್ರೆ then we can say that yes the given points are vertices of a right angled triangle ಅಂತ ಬರೆದ್ರೆ ಮುಗೀತು. 3 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ಓಕೆ, ಬಟ್ ಈಸಿಯಾಗಿ ಸಿಗೋದಕ್ಕೆ ಫಸ್ಟ್ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಫಸ್ಟ್ ಕೊಟ್ಟಿರೋ ಪಾಯಿಂಟ್ಸ್ನ ಒ ಎ ಒ ಬಿ ಒ ಸಿ ಅಂತ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇದು ನಾನು ಹೇಳ್ದಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಎಂಡ್ ಆಗುತ್ತೆ ಅದೇ ವೆಕ್ಟರ್ಸ್, ಆಯ್ತಾ? ಇಲ್ಲಿ ಎ ಬಿ ಬಿ ಸಿ ಅಂಡ್ ಸಿ ಎ. ಓಕೆ, ಎ ಬಿ ಬಿ ಎಲ್ ಎಂಡ್ ಆಯಿತು, ಸೊ ದಟ್ಸ್ ವೈ ನೆಕ್ಸ್ಟ್ ವೆಕ್ಟರ್ ಇಸ್ ಬಿ ಸಿ. ಬಿ ಸಿ ಲಿ ಸಿ ಎಲ್ ಎಂಡ್ ಆಯಿತು, ಸೊ ನೆಕ್ಸ್ಟ್ ಒನ್ ಇಸ್ ಸಿ ಎ. ಸೊ ಈ ತರ ಮಾಡ್ಕೊಂಡು ಹೌ ಟು ಫೈಂಡ್ ಔಟ್ ವೆಕ್ಟರ್ ಎ ಬಿ. ಸೊ ಒ ಬಿ ಮೈನಸ್ ಒ ಎ, ಸೆಕೆಂಡ್ ಮೈನಸ್ ಫಸ್ಟ್. ಬಿ ಸಿ ಇಟ್ ಇಸ್ ಒ ಸಿ ಮೈನಸ್ ಒ ಬಿ, ಇಲ್ಲೆಲ್ಲ ಬರ್ದಿದ್ದೀನಿ. ನೆಕ್ಸ್ಟ್ ಸಿ ಎ ಅಂದ್ರೆ ಒ ಎ ಮೈನಸ್ ಒ ಸಿ. ಇದನ್ನ ಮಾಡ್ಕೊಂಡು 3 ವೆಕ್ಟರ್ ಮಾಡ್ಕೊಳ್ಳಿ ಅಂಡ್ ದೆನ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಮ್. ಅದ್ರಲ್ಲಿ ಜಾಸ್ತಿ ಯಾವ್ದು ಇರುತ್ತೆ, ಸೊ ದಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಅದರ್ ಟು. ಸೊ ಈಗ ಮಾಡ್ಕೊಂಡು ಇಫ್ ಯು ಶೋ ಬೋತ್ ದ ಸೈಡ್ಸ್ ಈಕ್ವಲ್, then we can say that it's actually, this is Pythagoras theorem, no? Look at this is Pythagoras theorem. So now by using Pythagoras theorem we can say that the hypotenuse side square is equal to sum of the other two sides. Correct? So write the conclusion by saying yes the given points are vertices of a right angle triangle. Okay, now next. Yeah, so I think this is the last one, makle. Yeah, this is the last one. So this is ನಿಮ್ಮ ಎಲ್ಲೋ model paper ಎಲ್ಲೋ ಕೇಳಿಲ್ಲ ಮಕ್ಕಳೇ, but this I saw this in the ಕ್ವಶನ್ ಬ್ಯಾಂಕ್. ಆಯ್ತಾ, ಕ್ವಶನ್ ಬ್ಯಾಂಕ್ ಅಲ್ಲಿ ಕ್ವಶನ್ ಇದೆ. ಸೊ ಐ ಶೋ ಯು ಹೌ ಟು ಡೂ ದಟ್. ಅದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ, ಇದು ನಿಮಗೆ ಗೊತ್ತಾಗಬೇಕು. ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳ್ಬೋದು. ದಟ್ಸ್ ವೈ. ಓಕೆ, ದ ಸ್ಕೇಲರ್ ಪ್ರಾಡಕ್ಟ್ ಆಫ್ ಒಂದು ವೆಕ್ಟರ್ ಕೊಟ್ಟಿದ್ದಾರೆ ಐ ಪ್ಲಸ್ ಜೆ ಪ್ಲಸ್ ಕೆ ವಿತ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ದ ಸಮ್ ಆಫ್ ದೀಸ್ ಟು. ವಿತ್ ಯೂನಿಟ್ ವೆಕ್ಟರ್ ಅಲಾಂಗ್ ದ ಸಮ್ ಆಫ್ ದೀಸ್ ಟು. ಈ ಸಮ್ ಮೈನಸ್ ಡಿಫರೆನ್ಸ್ ಎಲ್ಲ ಕೇಳಿದ್ರೆ ಫಸ್ಟ್ ಯು ಡೂ ದಟ್. ಓಕೆ, ಸೊ ಲೆಟ್ಸ್ ಫೈಂಡ್ ದ ಸಮ್ ಆಫ್ ದೀಸ್ ಟು. ಓಕೆ, ದೆನ್ ದೇ ಆಸ್ಕಿಂಗ್ ಯು ಟು ಫೈಂಡ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಸೊ ಎರಡು ಸಮ್ ನ ಫೈಂಡ್ ಮಾಡೋಣ. ಸೊ ಐಲ್ ಟೇಕ್ ದಿಸ್ ಇಸ್ ವೆಕ್ಟರ್ ಎ ತಗೊಳ್ಳೋಣ, ಇದು ವೆಕ್ಟರ್ ಬಿ ತಗೊಳ್ಳೋಣ. ದ ಸಮ್ ಈಸ್ ವೆಕ್ಟರ್ ಸಿ ತಗೊಳ್ತೀನಿ. ವೆಕ್ಟರ್ ಸಿ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ತಗೊಳ್ತೀನಿ. ಸೊ ವೆಕ್ಟರ್ ಸಿ ಇಸ್ ಈಕ್ವಲ್ ಟು 2 ಪ್ಲಸ್ ಲ್ಯಾಂಬ್ಡಾ ಮಕ್ಕಳೇ. ಸೊ 2 ಪ್ಲಸ್ ಲ್ಯಾಂಬ್ಡಾ ಇಸ್ 2 ಪ್ಲಸ್ ಲ್ಯಾಂಬ್ಡಾನೇ ಆಗುತ್ತೆ. ವಿ ಕಾಂಟ್ ಡೂ ಎನಿಥಿಂಗ್. ಸೊ ರೈಟ್ 2 ಪ್ಲಸ್ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್. ನೆಕ್ಸ್ಟ್ 4 ಪ್ಲಸ್ 2 ಅಂದ್ರೆ 6 ಜೆ ಕ್ಯಾಪ್. ನೆಕ್ಸ್ಟ್ -5 ಪ್ಲಸ್ 3 ಅಂದ್ರೆ -2k ಕ್ಯಾಪ್ ಆಯಿತು. This is the sum of two vectors. Okay, sum of a and b. Okay, now what they are saying, unit vector of the sum along this direction, okay, is and the product of this is equal to 1 ಅಂತ ಕೇಳಿದ್ರೆ. So that we can find out lambda. ಇದ್ರದ್ದು ಯೂನಿಟ್ ವೆಕ್ಟರ್ ಫೈಂಡ್ ಮಾಡೋಣ. ವಾಟ್ ಇಸ್ ಯೂನಿಟ್ ವೆಕ್ಟರ್? ಯೂನಿಟ್ ವೆಕ್ಟರ್ ಅಂದ್ರೆ ಸಿ ಕ್ಯಾಪ್ ಫೈಂಡ್ ಔಟ್ ಮಾಡಬೇಕು. ಸೊ ವಿಲ್ ಫೈಂಡ್ ಔಟ್ ಸಿ ಕ್ಯಾಪ್. ಸೊ ಸಿ ಕ್ಯಾಪ್ ಇಸ್ ಈಕ್ವಲ್ ಟು 2 ಪ್ಲಸ್ ಲ್ಯಾಂಬ್ಡಾ ಐ ಕ್ಯಾಪ್ ಪ್ಲಸ್ 6 ಜೆ ಕ್ಯಾಪ್ ಮೈನಸ್ 2k ಕ್ಯಾಪ್ ಹೋಲ್ ಡಿವೈಡೆಡ್ ಬೈ ಇದು ಮ್ಯಾಗ್ನಿಟ್ಯೂಡ್ ಮಕ್ಕಳೇ. ಸೊ ಏನಾಗುತ್ತೆ? ಸೊ 2 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 36 6 ಸ್ಕ್ವೇರ್ 36 ಪ್ಲಸ್ 4. ಸೊ ಇದನ್ನು ಸ್ವಲ್ಪ ಸಾಲ್ವ್ ಮಾಡೋಣ. ಸೊ ಇಟ್ ಈಸ್ 2 ಪ್ಲಸ್ ಲ್ಯಾಂಬ್ಡಾ ಐ ಕ್ಯಾಪ್ plus 6j cap minus 2k cap whole divided by, so ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ, ಸೊ 2 ಸ್ಕ್ವೇರ್ ಇದು a plus b the whole square, so 4 plus lambda square plus 2 lambda. ಕರೆಕ್ಟಾ? ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಈಗ ಬೇಡ ಅನ್ಸುತ್ತೆ. ಓಕೆ ಫೈನ್, ಇಲ್ಲಿ ನಾವು ಹಾಗೆ ಬರ್ಕೊಳ್ಳೋಣ. ಸೊ 2 plus lambda the whole square plus 36 plus 4. 36 plus 4 ಅಟ್ಲೀಸ್ಟ್ ಅದನ್ನ ಬರ್ಕೊಳ್ಳೋಣ ಅಲ್ವಾ? ಸೊ ಇದನ್ನು 40 ಅಂತ ಬರ್ಕೊಳ್ಳೋಣ. ಓಕೆ, ಸೊ ಇಷ್ಟು ಬರ್ಕೊಂಡೆ. ಇವಾಗ ರೀಡ್ ದಿಸ್ ಪ್ರಾಡಕ್ಟ್ ಆಫ್ ದ ಸ್ಕೇಲರ್ ಪ್ರಾಡಕ್ಟ್ ಆಫ್ ದಿಸ್ ವೆಕ್ಟರ್ ಅಂಡ್ ದಿಸ್ ವೆಕ್ಟರ್ ಇಸ್ ಈಕ್ವಲ್ ಟು 1. ಯೂನಿಟ್ ವೆಕ್ಟರ್ ಸಮ್ ಈಸ್ ಈಕ್ವಲ್ ಟು 1. ಇಲ್ಲಿ ನೋಡಿ 1 ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ನಾವು ಐಲ್ ಟೇಕ್ ದಿಸ್ ಕಂಡೀಷನ್. ಸೊ ಇದನ್ನ ವೆಕ್ಟರ್ ಪಿ ಅಂತ ತಗೊಳ್ಳೋಣ. ಸೊ ವೆಕ್ಟರ್ ಪಿ, ಸೊ ವೆಕ್ಟರ್ ಪಿ ಡಾಟ್ ಸಿ ಕ್ಯಾಪ್ ಇಸ್ ಈಕ್ವಲ್ ಟು 1. ಹೆಂಗೆ ಸಿ ಕ್ಯಾಪ್ ಅಂದ್ರೆ ಪ್ರಾಡಕ್ಟ್ ಆಫ್ ದಿಸ್ ವೆಕ್ಟರ್ and with the unit vector along the sum of these two vector is equal to 1. So this is the unit vector c cap. What we found out is c cap. So let's write p cap. So p cap is I cap plus j cap plus k cap into this is 2 plus lambda I cap plus 6 j cap minus 2k cap all divided by root of 2 plus lambda the whole square plus 40 is equal to 1. ಓಕೆ, ಈಗ ಇದನ್ನ ಇಲ್ಲಿ ಕಳ್ಸೋಣ. ಸೊ ದಟ್ ನಮ್ಗೆ ಎಷ್ಟು ಮಾತ್ರ ಉಳ್ಕೊಳ್ಳುತ್ತೆ.
So what is now we'll do, okay, I'll write one more step. So I cap plus j cap plus k cap dot 2 plus lambda I cap plus 6j cap minus 2k cap is equal to square root of ಇದೇನಾಗುತ್ತೆ, so 2 plus lambda the whole square plus 40. ಕರೆಕ್ಟಾ ಮಕ್ಕಳೇ? ಓಕೆ, ಇವಾಗ ಅರ್ಥ ಮಾಡ್ಕೊಳ್ಳಿ. ನಾವು ವಿಲ್ ಡು ದ ಡಾಟ್ ಪ್ರಾಡಕ್ಟ್ ಆಫ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತಾ. ಸೊ 1 into 1 is 1 into 2 plus lambda is only 2 plus lambda plus 6 minus 2, right, is equal to 2 plus lambda the whole square plus 40 root ಇದೆ. ಓಕೆ, ಸೊ ಇದೆಷ್ಟಾಗುತ್ತೆ? 2 plus 6 8, 8 minus 2 ಅಂದರೆ 6 only. So lambda plus 6, right? Lambda plus 6 is equal to square root of 2 plus lambda the whole square plus 40. Okay, so now we'll do square on both sides. If you do square on both sides, lambda plus 6 the whole square is equal to 2 plus lambda the whole square plus 40 root hoಯ್ತೀಗ. Okay, the minute you know the root goes, now it is simple ಆಯ್ತಾ. Expand both side ಮಕ್ಕಳೇ. If you expand, okay, I don't know where to write it. Okay, I'll write here only. So if you expand lambda plus 6 the whole square, you get lambda square plus 12 lambda plus 36 ಅಲ್ಲ, 36 is equal to, now we'll expand even 2 plus lambda the whole square. So it is 4 plus lambda square plus 8 lambda plus 40 ಆಯಿತು. ಓಕೆ, ಇಲ್ಲಿ ಎಲ್ಲ ಸೇಮ್ ಟರ್ಮ್ಸ್ನ ಕ್ಯಾನ್ಸಲ್ ಮಾಡಿ. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಕ್ಯಾನ್ಸಲ್. ನಾವು ಇನ್ನೆಷ್ಟು ಉಳ್ಕೊಳ್ತು? Can I do somewhere here 12 lambda, and that lambda will come this side. So how much you will get it? So 12 lambda minus 8 lambda is equal to 44 alva. Yeah, 44 minus 36. 44 minus 36, correct alla? 44 minus 36. Okay, yeah. 12 lambda minus 8 lambda andre it is 4 lambda na. So 4 lambda is equal to 44, 36 andre 8 alva makle. So lambda value is 2. Lambda value is equal to 2. I hope this is correct. Yeah, so lambda value is equal to 2. Yeah, so that is the final answer, right? In the last step ಸ್ವಲ್ಪ ನೋಡ್ಕೊಳ್ಳಿ. I hope you know it's visible to you all. So yeah, so lambda value is equal to 2. So the final answer is, this is of like lambda is equal to 2. So this is how we will find the lambda value makle. Okay, so please procedure na artha ಮಾಡ್ಕೊಳ್ಳಿ. It's all like based on English control. Okay, artha ಮಾಡ್ಕೊಂಡು if you solve one by one, easily you will get to know. Okay na? So that's it ಮಕ್ಕಳೇ. I hope ನಾನು ನಿಮ್ಮ ಪ್ರಿಪರೇಷನ್ ಅಲ್ಲಿ ಸ್ಮಾಲ್ ಡಿಫರೆನ್ಸ್ ಮಾಡ್ತಾ ಇದ್ದೇನೆ ಅಂತ. ಸೊ ಮಾಡ್ತಾ ಇದ್ದಾರೆ, so you know what you have to do. So please like follow all my videos, and please like share it with your friends, okay, so that even they'll get benefit out of this, and also I will also get motivation kandu makle. Okay, so if it is useful, so please like share what is your thought in the comment section. I'll be waiting for your message makle. Okay, so that's it. I'll see you in the next video makle. Thank you so much.